ಎಲ್ರಿಗೂ ಶುಭೋದಯ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಒಂದು 3-4 ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನಿವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ರಾಜ್ಮಾ ಕರ್ರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2 ಕಪ್ ಆಗೋಷ್ಟು ಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಸುಮಾರು ಒಂದು 8 ಅವರ್ ನೆಂದೈತಿ ಕಾಳು. ಇವಾಗ ಅದನ್ನು ಕುಕ್ಕರ್ಗೆ ಹಾಕಿ ಒಂದು 5 ವಿಷಲ್ ಆದರೂ ಹೊಡ್ಸ್ಕೊಬೇಕು. ಕಾಳು ಸಾಫ್ಟಾಗಿ ಬೇಯಬೇಕು ಅಂದರೆ ಮಿನಿಮಮ್ ಒಂದು 5 ವಿಷಲ್ ಹೊಡ್ಸ್ಕೊಳ್ಳಿ. ಇದನ್ನು ನಾನಿವಾಗ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕರ್ರಿಗೆ ಏನೇನು ಮಸಾಲೆ ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಜಾಸ್ತಿ ಇದೆ ಅನಿಸ್ಬೋದು, ಆದರೆ ಇಷ್ಟೆಲ್ಲ ಹಾಕ್ಲೇಬೇಕು ಚೆನ್ನಾಗಿ ಬರಬೇಕು ಅಂದರೆ. ಮೀಡಿಯಮ್ ಸೈಜು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಬೇಕು ಅನ್ನೋರು ಇನ್ನೂ ಒಂದು 2 ಎಕ್ಸ್ಟ್ರಾ ಹಾಕ್ಕೊಬೋದು. ಒಂದೇ ಒಂದು ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋ ಅಂಥದ್ದು ಒಂದು ಅರ್ಧ ಇಂಚು ಶುಂಠಿ, ಒಂದು 4 ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆಗೆ, 1-2 ಟೊಮೊಟೊ ದಪ್ಪದು ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಟೊಮೊಟೊ ಮಾತ್ರ ಪೇಸ್ಟ್ ಮಾಡ್ಕೊಳ್ಳೋದು. ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡ್ರು, 1.5 ಸ್ಪೂನ್ ಆಗೋವಷ್ಟು ಧನಿಯಾ ಪೌಡ್ರು ಮತ್ತು ಅರ್ಧ ಸ್ಪೂನು ಜೀರಿಗೆ ಪೌಡ್ರು, 1/4 ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಮತ್ತು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನೂ ಹಾಕ್ಕೊಬೋದು. ಇವಾಗ ಟೊಮೊಟೊನ ಪೇಸ್ಟ್ ಮಾಡ್ಕೊತೀನಿ ನಾನು. ಟೊಮೊಟೊ ಒಂದೇ ಪೇಸ್ಟ್ ಮಾಡ್ಕೊಳಂಗಿರೋದು. ಬಾಣಲೆಗೆ ಒಂದು 5-6 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು, ಕರ್ರಿ ಅದೆಲ್ಲ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಗ್ರೇವಿ ಕರ್ರಿ ಆ ಥರದಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಇವಾಗ ಇದಕ್ಕೆ ನಾನು ಒಂದು ಪಲಾವ್ ಎಲೆ ಮತ್ತು ಹಸಿಮೆಣ್ಸಿನ್ಕಾಯಿ 2 ತೊಗೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ನೀವು ಜಾಸ್ತಿ ಮಾಡ್ಕೊಬೇಕು ಅಂದರೆ ಒಂದು 3 ಅಥವಾ 4 ಈರುಳ್ಳಿ ತೊಗೊಬೋದು. ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಕಾಳಿಗೆ ಎಷ್ಟು ಬೇಕೋ ಮಸಾಲೆ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಇದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಕೈಯಾಡಿಸಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡು ಈ ಥರ ಗೋಲ್ಡನ್ ಫ್ರೈ ಆಗಬೇಕಿದು. ಕಲರ್ ಚೇಂಜ್ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಅಂಥದ್ದು ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ರುಬ್ಕೊಂಡಿರೋ ಅಂಥ ಟೊಮೊಟೊನ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಮೊದಲೇ ನೀರೆಲ್ಲ ಏನು ಹಾಕೋಕ್ಕೆ ಹೋಗ್ಬಾರ್ದು. ಟೊಮೊಟೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿಸಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಮಸಾಲೆಗಳು ಏನೇನು ಪೌಡ್ರುಗಳು ತೊಗೊಂಡಿದ್ವಲ್ವ ಪೌಡ್ರುಗಳ್ನ ಹಾಕ್ಬೇಕಿವಾಗ. ನೋಡಿ, ಇಷ್ಟು ಪೌಡ್ರು ಒಟ್ಟಿಗೆ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೀರೇನು ಹಾಕೋಕ್ಕೆ ಹೋಗ್ಬಾರ್ದು ಮೊದಲೇ. ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಮೇಲೆ ಬರಬೇಕು, ಆ ಥರ ಕುದಿಸ್ಕೊಬೇಕು. ಒಂದು 5-10 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ತೀನಿ ಇವಾಗ ನಾನು. ಉಪ್ಪು ಕಾಳಿಗೆ ಬೇಯಕ್ಕೆ ಹಾಕಿರ್ತೀನಲ್ವ, ಹಂಗಾಗಿ ಮೊದಲೇ ಉಪ್ಪು ಹಾಕಿರಲ್ಲ. ಇದು ನೋಡಿ ಚೆನ್ನಾಗಿ ಕುದ್ದೈತೆ, ಎಣ್ಣೆ ಎಲ್ಲ ಮೇಲೆ ಬಂದೈತಲ್ವ. ಇವಾಗ ಬೇಯಿಸಿಟ್ಕೊಂಡಿರೋ ಅಂಥ ಕಾಳು ಹಾಕ್ತಾಯಿದ್ದೀನಿ ಇದಕ್ಕೆ. ಇದರಲ್ಲೇ ಆಲ್ರೆಡಿ ನೀರು ಇರುತ್ತಲ್ವ, ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದು ಫಸ್ಟೇ ನೀರೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು. ಇದರಲ್ಲಿ ನೀರು ಇರೋದನ್ನ ನೋಡ್ಕೊಂಡು ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು ಕರ್ರಿ ಗ್ರೇವಿ ಆ ಥರದ್ದು ಮಾಡಿದ್ರೆ. ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಇದಕ್ಕೆ ಕೆಲವರು ಗೋಡಂಬಿ ನೆನೆಸ್ಬಿಟ್ಟು ಪೇಸ್ಟ್ ಮಾಡಾಕ್ತಾರೆ, ಇನ್ನು ಕೆಲವರು ಫ್ರೆಶ್ ಕ್ರೀಮ್ ಹಾಕ್ತಾರೆ. ನಾನು ಇದು ಯಾವುದೂ ಹಾಕ್ತಾಯಿಲ್ಲ. ಅದಕ್ಕೆ ಹೇಳಿದ್ದು ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು. ಇವಾಗ ನಮ್ಮ ಮನೇಲಿ ಅದು ಯಾವುದೂ ಇಲ್ಲ, ನಾನು ಹಾಕ್ತಾನೂ ಇಲ್ಲ, ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಹಾಕಿ ಪ್ಲೇಟ್ ಮುಚ್ಚಿದ್ದೀನಿ. ಕರ್ರಿ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ನಾನು ಮೊದಲೇ ಹಳೆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಕೆಲವರು ಮೊಸರು ಹಾಕಿ ಕಲಿಸ್ತಾರೆ. ಮೊಸರೆಲ್ಲ ಏನೂ ಹಾಕಂಗಿಲ್ಲ.
ಬರೀ ನೀರು ಹಾಕಿ ಕಲಸ್ಕೊಂಡ್ರೆ ಸಾಕು. ಆದರೆ ಹಿಟ್ಟು ಸ್ವಲ್ಪ ತೆಳ್ಳಗೆ ಕಲಸ್ಕೊಬೇಕು, ತುಂಬ ತೆಳ್ಳಗೇನಲ್ಲ. ತುಂಬ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರೋಲ್ಲ. ಹಂಗಾಗಿ ಅದು ಮೃದುವಾಗಿ ನಾದಬೇಕು ಹಿಟ್ಟನ್ನ. ಒಂದು 10 ನಿಮಿಷ ನಾದ್ಬಿಟ್ಟು ಒಂದು 4, 5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇಟ್ಟರೆ ಅದು ಸಾಫ್ಟಾಗಿ ಬರ್ತವೆ ಚಪಾತಿ. ಇವಾಗ ಇದು ರೆಡಿ ಆಯಿತು. ಇದು ರಾಜ್ಮಾ ಕರ್ರಿ ಅಂತೂ ಸಖತ್ತಾಗಿ ಬಂದೈತೆ. ನಾನು ಹಂಗಾದ್ರೂ ಗೋಡಂಬಿ ಪೇಸ್ಟ್ ಅದೆಲ್ಲ ಏನೂ ಹಾಕಿಲ್ಲ. ಸೂಪರಾಗಿ ಬಂದೈತೆ. ಡಾಬಾ ಸ್ಟೈಲಲ್ಲಿ ಬರುತ್ತಲ್ಲ ಅದೇ ಥರನೇ ಇದೆ. ನೀವು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.